ತಾವು ಗ್ರಾಮೀಣಾಭಿವೃದ್ಧಿ ಸಚಿವರಿರೋದನ್ನ ಶಂಕರ್ ಅವ್ರ ಕ್ವಶನ್ ಎತ್ತಿದ್ರು ಸ್ಮಾರ್ಟ್ ವಿಲೇಜ್ ಬಗ್ಗೆ. ದಯಮಾಡಿ ಸ್ಮಾರ್ಟ್ ವಿಲೇಜ್ ಬಗ್ಗೆ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನ ಚಾಲು ಅದ. ಆದ್ರ ಅಲ್ಲಿರುವ ಪಿಡಿಒ ಇರ್ತಾರಲ್ಲ, ಅವ್ರು ಯಾವ ಕೆಲಸನೂ ಸರಿಯಾಗಿ MIS ಮಾಡಂಗಿಲ್ಲ. ಅವ್ರು ಮಾಡಿದ್ರೆ ಸ್ಮಾರ್ಟ್ ವಿಲೇಜ್ ಆಗೇ ಆಗ್ತದ. ನಿಮಗೂ ನಮ್ ಸರ್ಕಾರಕ್ಕೂ ಕೇಳ್ತಾರ, ಫಂಡ್ ಕೊಡಾತಿಲ್ಲ, ಫಂಡ್ ಮಾಡಾತಿಲ್ಲ, ಹಂಗು ಹಿಂಗು ಅಂತ ಮಾತಾಡ್ತೀರಿ. ಎರಡು ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಇರೋದ್ರಿಂದ ಅವ್ರಿಗೂ ನೀವು ಅಲ್ಲಿ ಹೋಗಿ ನಮ್ ಫಂಡ್ ಕೊಡಂಗಿಲ್ಲ ಅಂತೇಳಿ ನೀವು ಅಲ್ಲಿ ಹೋಗ್ತೀರಿ. ಸರ್ಕಾರ ನಿಯೋಗನ ಹೋಗಿದೆ. ಆದ್ರ ಈ ಪಿಡಿಒಗಳು ನಿಮ್ಮ ಇಲಾಖೆ ಇರೋದ್ರಿಂದ ಪಿಡಿಒಗಳನ್ನ ಮತ್ತು ಇಒಗಳನ್ನ ಅವ್ರಿಗೆ ಟಾರ್ಗೆಟ್ ಕೊಡ್ತೀರಿ, ನೀವು ಕೊಟ್ಟಿರ್ತೀರಿ ಟಾರ್ಗೆಟ್ ಗೊತ್ತಿದೆ. ಆದ್ರೂ ಆ ಟಾರ್ಗೆಟ್ ರೀಚ್ ಆಗಂಗಿಲ್ಲ. ಇನ್ನೇನೋ ಕತೆ ಹೇಳ್ತಾರೆ, ಪಿಡಿಒಗಳು ಪಂಚಾಯತಿಯಲ್ಲಿ ಸರಿಯಾಗಿರಂಗಿಲ್ಲ. ಇದನ್ನ ಕಣ್ಣಾರೆ ನಾವು ನಾನು ಅರ್ಥ ಆಯ್ತು ತಾವು ಹೇಳ್ತಾ ಇರೋದು. ಅದನ್ನ ಒಂದು ಯಾವಾಗ ಶಾಸಕಾಂಗ ಮತ್ತೆ ಕಾರ್ಯಾಂಗ ಇವೆರಡು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಾವು ಸುವರ್ಣ ಕರ್ನಾಟಕ. ಆದ್ರೆ ಏನಾಗ್ತದೆ ನೀವೇ ಹೇಳ್ರಿ, ದಯವಿಟ್ಟು ಕುತ್ಕೊಳ್ಳಿ. ಈಗ ನಾನು ಇವ್ರು ನಮ್ಮ ಶಂಕರಪ್ಪ ಅವ್ರು ಹೇಳಿದ್ರಲ್ಲ, ನಾನು ಮಾಡಕ್ ಹೊರಟಿದ್ದೀನಿ. ಆದ್ರೆ ನಮ್ಮ ಜನರಿಗೆ ಏನ್ ಬೇಕಲ್ಲಿ? ಗುಡಿ ಬೇಕು, ಸಮುದಾಯ ಭವನಗಳು ಬೇಕು, ಅಲ್ಲೇ ಏನು ಪ್ರಿಯಾಂಕ್ ಮನೆಯಿಂದ ಶಂಕರಪ್ಪ ಅವ್ರ ಮನೆಗೆ ರಸ್ತೆ ಬೇಕು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೊದಲೇ ಬಾರಿ ನಾನು MLA ಆದಾಗ ಸಾವಿರಾರು ಕೋಟಿ ತಗೊಂಡು ಹೋದೆ ರೀ. ಪ್ರತಿ ಪೇಪರ್ನಲ್ಲಿ 3,000 ಕೋಟಿ ರೂಪಾಯಿ ತಂದು ಪ್ರಿಯಾಂಕ್ ಖರ್ಗೆ ಅಭಿವೃದ್ಧಿ ಹರಿಕಾರ ಅದು ಇದು ಅಂತ. ಫಸ್ಟ್ ಎಲೆಕ್ಷನ್ ನಾನು ಗೆದ್ದಾಗ 30,000 ಚಿಲ್ಲರೆನಲ್ಲಿ ಗೆದ್ದಿದ್ದೆ. ಸೆಕೆಂಡ್ ಎಲೆಕ್ಷನ್ ನಾವು ಕೆಲಸ ಮಾಡಾದ್ಮೇಲೆ ನನಗೆ 10,000ಕ್ಕಿಂತ ಕೆಳಗೆ ಇಳಿಸಿದ್ರು. ಕೆಲಸ ಆದ್ಮೇಲೆ ಯಾರು ಪ್ರಿಯಾಂಕ್ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯ ನಂಗೆ ಆಗಿರುವಂತ ಸಮಸ್ಯೆ ಏನಂದ್ರೆ, ನಮ್ದು ಕೇಂದ್ರದಂದು ಹಾಗೂ ರಾಜ್ಯದ ಬರುವಂತ 15 ಹಣಕಾಸು ಮತ್ತು ನಿಧಿ 1 ಬರುವಂತ ಅನುದಾನದಲ್ಲಿ ನಮ್ಮ ಸುಮಾರು 30 ಸದಸ್ಯರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಂಖ್ಯೆ, ಬರುವಂತ ಅನುದಾನ 80 ಲಕ್ಷ. ಅದರಲ್ಲಿ ಮೊದಲಾಗಿ ಹೋಗೋದು KB ಎಲೆಕ್ಟ್ರಿಕಲ್ ಬಿಲ್ ಒಂದು 30 ಲಕ್ಷ ರೂಪಾಯಿ ಅಲ್ಲಿ ಹೋಗುತ್ತೆ. ಒಂದು 23 ಲಕ್ಷ ರೂಪಾಯಿ ನಮ್ಮ ಸಿಬ್ಬಂದಿ ವೇತನ ಹೋಗುತ್ತೆ. ಹಾಗೂ ಉಳಿದಂತ ಖರ್ಚು ಒಂದು 10 ಲಕ್ಷ ರೂಪಾಯಿ ಉಳಿದ ಖರ್ಚು ಅಂದ್ರೆ ಶಾಲೆ ಗೀಲೆ ಅಂಗನವಾಡಿ ಇಂಥ ರಿಪೇರಿ ಕಾಮಗಾರಿ ಇಟ್ಟರೆ ನಮ್ಗೆ ಸಿಗೋದು ಒಟ್ಟು 30 ಲಕ್ಷ. 30 ಲಕ್ಷದಲ್ಲಿ 30 ಸದಸ್ಯರಿಗೆ 1 ಲಕ್ಷ ರೂಪಾಯಿ ಬರುತ್ತೆ ಅನುದಾನ ಹಂಚಿಕೆ ಪಾಲಿಕೆ ಮಾಡ್ಕೊಂಡ್ರೆ. 10 ವಾರ್ಡ್ಗಳು ಇರೋದು 3 ಗ್ರಾಮ. ಇಂಥ ಕಡಿಮೆ ಅನುದಾನ ಕೊಟ್ರೆ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೊಡುವ 15 ಹಣಕಾಸು ನಿಧಿ 1 ಜೊತೆಯಲ್ಲಿ ಸರ್ಕಾರದ ವಿಶೇಷ ನಿಮ್ದು ಲಾಸ್ಟ್ ಟೈಮು ಗ್ರಾಮ ವಿಕಾಸ ಅಂತ ಒಂದು ಅನುದಾನ ಇತ್ತು ಸರ್. ಗ್ರಾಮ ವಿಕಾಸ ಅಂತ ಒಂದು ಯೋಜನೆ ತಂದಿದ್ರು ಸರ್ ನಿಮ್ಮ ಲಾಸ್ಟ್ ಗೌರ್ಮೆಂಟ್ ನಲ್ಲಿ. ಅಂತದೊಂದು ಗ್ರಾಮ ವಿಕಾಸ ಬೇಗನೆ ನೀವು ಇರುವಂತ 3 ವರ್ಷ ಅವಧಿಯಲ್ಲಿ ಎಲ್ಲಾ ಗ್ರಾಮಕ್ಕೆ ಮತ್ತೆ ಗ್ರಾಮ ವಿಕಾಸ ಅಂತ ಒಂದು ಪ್ರತಿ ವರ್ಷ ಅಂದ್ರೆ ಒಂದು 3 ವರ್ಷದಲ್ಲಿ ಒಂದು 5 ವರ್ಷದಲ್ಲಿ 2 ಕೋಟಿ ರೂಪಾಯಿ ಒಂದು ಗ್ರಾಮಕ್ಕೆ ಕೊಟ್ಟರೆ ಒಂದು ಅಭಿವೃದ್ಧಿಗೆ ತಪ್ಪತ್ತ ಹತ್ತುತ್ತೆ ಸರ್. ಒಂದು ಪ್ರಶ್ನೆ ಕೇಳಿದ್ರೆ ತಾವು ತಪ್ಪು ತಿಳಿಯಲ್ಲ. 30 ಲಕ್ಷ ಯಾಕೆ 1 ಲಕ್ಷ ಹಂಚ್ಕೋತೀರಿ? ಯಾಕೆ ಒಂದು ಊರಿನಲ್ಲಿ ಒಂದು ಸಮಸ್ಯೆಯನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಮಾಡೋದಿಲ್ಲ ತಾವು? ಎಲ್ಲೂ ರೂಲಲ್ಲಿ ಬರ್ದು. ಈಗ ನಾನಂತೂ ನಿಮ್ಗೆ ನಿಮ್ಮ ಅನುದಾನವನ್ನ ಯಾವ ರೀತಿ ಹಂಚಬೇಕು ಅಂತ ನನ್ಗೆ ಹೇಳೋ ಅಧಿಕಾರ ಇಲ್ಲ ವಿಕೇಂದ್ರೀಕರಣದ ವ್ಯವಸ್ಥೆನಲ್ಲಿ. ನೀವು ಪ್ರಗತಿಪರವಾದಂಥ ಪಂಚಾಯತ್ಗಳು ಇದ್ರೆ, ಇಲ್ಲಪ್ಪ ಈ ವರ್ಷ ಈ ಊರಿನಲ್ಲಿ 30 ಲಕ್ಷ ಹಾಕಿ ಇದೇನು ಒಂದು ಸಮಸ್ಯೆ ಈ ಊರಿಗೆ ಆಗ್ತಾ ಇದೆ, ಒಂದು 20 ಲಕ್ಷ ಇಲ್ಲಿ ಕೊಡೋಣ, ಇಲ್ಲಿ ಒಂದು 10 ಲಕ್ಷ ಕೊಡೋಣ ಅಂತ ಹೇಳಿದ್ರೆ ಆಗ್ತದೆ. ಬಟ್ ಅದು ಆಗೋದಿಲ್ಲಲ್ಲ. ಒಂದು ನಿಮಿಷ, ಅದೇ ಹೇಳ್ದಂಗೆ ರಾಜಕೀಯ ಒತ್ತಡ. ಅದಕ್ಕೆ ನೀವು 1 ಲಕ್ಷದಲ್ಲಿ ಏನು ಕೆಲಸ ಮಾಡ್ಬೋದು ಹೇಳಿರ್ತಾವೆ? ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಬಂದ ಮೇಲೆ ಪಂಚಾಯತ್ ಆದಾಯಗಳನ್ನ ಬಲಪಡಿಸ್ಲಿಕ್ಕೆ ಅಸೆಟ್ ಮಾನಿಟೈಸೇಷನ್ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ನಿಮಗೆ ನಿಮ್ಮ ಆಸ್ತಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಸದ್ಯಕ್ಕೆ. ಈಗ ನೀವು ಮೆಂಬರ್ಸ್ ಇದ್ದೀರಲ್ಲ, ನಿಮ್ಮ ಆಸ್ತಿಗಳು ಎಲ್ಲಿದೆ, ಯಾಕಿದೆ, ಹೇಗಿದೆ, ಅದರಿಂದ ಯಾಕೆ ಆದಾಯ ಟ್ಯಾಕ್ಸ್ಗಳು ಬರ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡಲ್ಲ. ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಶೆಟ್ಟಿಸರ್ ಆಗಿರೋದು, ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಲಾಸ್ಟ್ ಇಯರ್ ಒಪ್ತೀರಾ? ಎಷ್ಟು? 50%, 52% ದಾಟಿಲ್ಲ ನಾವು. ಹೈಯೆಸ್ಟ್, ಆ್ಯಂಡ್ ದಟ್ ಈಸ್ ದ ಹೈಯೆಸ್ಟ್. ಯಾಕಂದ್ರೆ ನೀವು ಇನ್ಸಿಸ್ಟ್ ಮಾಡಲ್ಲ. ಯಾಕಂದ್ರೆ ಆ ರಾಮಣ್ಣ ನಿಮ್ಗೆ ಪರಿಚಯ ಇದನ್ನ ನಿಮ್ಮೂರ್ನವನೇ. ಅಣ್ಣ ಇದು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀರಿ. ನೀರಿನ ಟ್ಯಾಕ್ಸ್ ಕೊಡೋದ್ರೆ ಬಿಟ್ಬಿಡ್ತೀರಿ. ನೀವು ತಾನೇ ಮಾಡ್ಬೇಕದು. ಒಂದನೇದು. ಎರಡನೇದು, ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ನಿಮ್ಮ ಆಸ್ತಿಗಳನ್ನು ನಾವು ಮ್ಯಾಪ್ ಮಾಡಿ ಡಿಜಿಟೈಸ್ ಮಾಡಿ ನಿಮ್ಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ನೋಡಿ, ನಿಮ್ಗೆ ಆದಾಯ ಬರಬೇಕಾಗಿರೋದು 1000 ರೂಪಾಯಿ, ನಿಮಗೆ ಬರ್ತಾ ಇರೋದು 300 ರೂಪಾಯಿ. ಇವೆಲ್ಲನೂ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಹೀಗೆ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಆದಾಯನೂ ಜಾಸ್ತಿ ಆಗ್ತದೆ. ನಿಮ್ಗೆ ಆದಾಯ ಬಂದಾಗ ಏನಾಗ್ತದೆ, ನೀವು ಕೆಲಸ ಮಾಡ್ಬೋದು.